Hello guys, welcome back to my another video. ಈ ವ್ಲಾಗ್ ಟೋಟಲ್ ಡಿಫ್ರೆಂಟ್ ವ್ಲಾಗ್ ಆಗಿರುತ್ತೆ. ನನ್ನ ಕ್ಲಾಸ್ಮೇಟ್ ಒಬ್ಳು ಬರ್ತಾಳೆ, ನಿಂದು ಚಾನಲ್ ಇದೆ ಅಲ್ವಾ, ನಾನು ನಿಮ್ಮ ವ್ಲಾಗ್ಸ್ ಎಲ್ಲ ನೋಡ್ತೀನಿ, ಏನು ಯಾವಾಗಲೂ ಓಡಾಡ್ತಾನೆ ಇರ್ತೀಯಾ, ತಿಂತಾನೆ ಇರ್ತೀಯಾ, ನಿಂದೆ ಲೈಫು ಬಿಡು ಅಂತ ಅಂದ್ಲು. ಅವಳೇನು ಕ್ಯಾಶುಯಲ್ ಆಗಿ ಅವಳ ಒಪಿನಿಯನ್ ಹೇಳಿದ್ಲು, ಬಟ್ ನನಗದು ಏನೋ ಒಂಥರ ಎಫೆಕ್ಟ್ ಮಾಡ್ತು. ಬಿಕಾಸ್ ನೋ, ಆ ಥರ ಇಲ್ಲ ನನ್ನ ಲೈಫ್. ಐ ಮೀನ್ 90% ಅದೇ ಥರ ಇದೆ, ಬಟ್ 10% ನನಗೂ ಒಂದು ಏನೇನೋ ಪ್ರಾಬ್ಲಮ್ಸ್ ಆಗುತ್ತಲ್ವಾ. ಸೊ ಇದರಲ್ಲಿ ನನಗೇನು ಅರ್ಥ ಆಯಿತು ಅಂದರೆ, ವೆನ್ ಐ ಆಮ್ ಚಾನಲಿಂಗ್ ಮೈ ಲೈಫ್, ಅಂದರೆ ನನ್ನ ಪರ್ಸ್ನಲ್ ಚಾನಲ್ ಆಗಿರೋದ್ರಿಂದ ಐ ಶುಡ್ ಶೋ ಎವ್ರಿಥಿಂಗ್. ಸೊ ಅದಕ್ಕೆ ನಾನು ಒಂದು ಲೈಫಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮೇ ಬಿ ನಿಮಗೆ ಸಿಲ್ಲಿ ಅನಿಸ್ಬೋದು, ಇವಳು ಯಾಕೆ ಅದನ್ನ ಅಷ್ಟು ಸೀರಿಯಸ್ಸಾಗಿ ತೊಗೊಂಡ್ಲು ಅಂತ. ಬಟ್ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಯು ಕ್ಯಾನ್ ನೋ ಮೈ ಟೈಪ್ ಫ್ರಮ್ ದಿಸ್ ವಿಡಿಯೋ, ಐ ಥಿಂಕ್ ಸೊ. ಸೊ ಐ ಸ್ಟಾರ್ಟ್ ಎಕ್ಸ್ಪ್ಲೈನಿಂಗ್ ದಟ್ ಇನ್ಸಿಡೆಂಟ್. ಒಂದು ದಿನ ನಾನು 12:30ಗೆ ಕಾಲೇಜಿಂದ ಬರ್ತೀನಿ, ಅಂದರೆ ಐ ವಾಸ್ ನಾಟ್ ಫೀಲಿಂಗ್ ವೆಲ್. ಸೊ ನಾನು 12:30ಗೆ ಬಂದುಬಿಡ್ತೀನಿ ಲಂಚ್ ಬ್ರೇಕಲ್ಲಿ ಮನೆಗೆ. ನಮ್ಮ ಮನೆಯಿಂದ ಕಾಲೇಜ್ ವಾಕಬಲ್ ಡಿಸ್ಟೆನ್ಸ್. ಸೊ ನಾನೇನು ಮಾಡ್ತೀನಿ, ನಡ್ಕೊಂಡು ಬರ್ತೀನಿ. ಆಲ್ವೇಸ್ ಯಾವ ರೂಟಲ್ಲಿ ಬರ್ತೀನಿ ಆ ರೂಟಲ್ಲಿ ಬರ್ತಾಯಿದ್ದೆ. ನಮ್ಮ ಕಾಲೇಜ್ ಪಕ್ಕ ಇನ್ನೂ 2 ಕಾಲೇಜ್ ಇದೆ. ಅಂದರೆ ಇದು ನೆನ್ಪಿಟ್ಕೊಳ್ಳಿ, ಒಂದು ಹುಡುಗ ನನ್ನ ಕರೀತಾನೆ, ಗಾಡಿ ಪಾರ್ಕ್ ಮಾಡ್ಕೊಂಡು ನಿಂತಿರ್ತಾನೆ ಅವನು. ಈ ವಾಸ್ ಅ ಮೇಜರ್, ಅಂದರೆ ಸ್ಟೂಡೆಂಟ್ ಅಲ್ಲ. ನನಗೆ ಆಬ್ವಿಯಸ್ಲಿ ಯಾರಾದರೂ ಕೂಗಿದ ತಕ್ಷಣ ನಾವು ನಿಲ್ಲಿಸಿ ಏನು ಅಂತ ಕೇಳಬೇಕು. ಆ್ಯಸ್ ಎ ಎಜುಕೇಟೆಡ್ ಸ್ಟೂಡೆಂಟ್ ನಾನು ಸುಮ್ಮನೆ ಎದ್ರುಕೊಂಡು ಓಡೋಕ್ಕಾಗಲ್ಲ. ಸೊ ನಾನು ಕೇಳಿದೆ, ಎಕ್ಸ್ಕ್ಯೂಸ್ ಮೀ ಅಂತ ಕರೆದಿದ್ದು. ಮೇ ಬಿ ಕಾಲೇಜ್ ಬಿಡ್ತಾ, ಇಲ್ಲ ನೆಕ್ಸ್ಟು ಈ ಪಾಂಪ್ಲೆಂಟೆಲ್ಲ ಹಚ್ತಾರಲ್ಲ, ನೆಕ್ಸ್ಟ್ ಡಿಗ್ರಿ ಕಾಲೇಜ್ಗೆ ಅಡ್ಮಿಷನ್ ಆಗಿ ಅಂತ, ಆ ಥರನೂ ಇರ್ಬೋದು ಅಂತ ನಾನು ಹೋದೆ. ಆಬ್ವಿಯಸ್ಸಾಗಿ ಏನು ಅಂತ ಕೇಳ್ತೀವಿ ಯಾರೇ ಆದರೂ. ಹೋದೆ. ಹಿ ಆಸ್ಕ್ಡ್ ಮೀ, ಆರ್ ಯು ಸ್ಟಡಿಂಗ್ ಇನ್ ಡ್ಯಾಶ್ ಕಾಲೇಜ್, ಐ ಮೀನ್ ಐ ಕಾಂಟ್ ಸೇ ದ ಕಾಲೇಜ್. ಈ ಕಾಲೇಜಲ್ಲಿ ಓದ್ತಿರೋದಾ ನೀವು ಅಂದರು. ಎಸ್. ಆಬ್ವಿಯಸ್ಲಿ ಯೂನಿಫಾರ್ಮ್ ನೋಡೇ ಕೇಳಿರೋದವರು. ನಾನೆಂಥ ಪೆದ್ದಿ ಅಂತ ಮುಂದೆ ಹೇಳ್ತೀನಿ. ಯಾವ ಕಾಂಬಿನೇಷನ್ ಅಂತ ಕೇಳಿದ್ರು, ನಾನು PCMC ಸೈನ್ಸ್ ಅಂತ ಹೇಳಿದೆ. ನಾನು ವಿತೌಟ್ ನೋಯಿಂಗ್ ನಾನೆಲ್ಲ ಹೇಳ್ತಾ ಇದ್ದೀನಿ. ಬಿಕಾಸ್ ಹಿ ವಾಸ್ ವೆಲ್ ಡ್ರೆಸ್ಡ್, ಅಂದರೆ ಹುಡುಗ ನೋಡೋಕ್ಕೆ ಹಂಗೆ ಕಾಣ್ತಾ ಇರಲಿಲ್ಲ. ಅವ್ನು ತುಂಬ ಚೆನ್ನಾಗಿ ಬಂದಿದ್ದ, ನೋಡೋಕೆ ಆ ಥರ ಇದ್ದ. ಸಿ ಹೌ ವಿ ವಿಲ್ ಜಡ್ಜ್ ಅಂತ ಮುಂದೆ ಹೇಳ್ತೀನಿ ರೀ. ಅವ್ನು ನನಗೆ ಒಂದು ಲೆಕ್ಚರ್ ನೇಮು ಹೇಳ್ದ, ಓ ಇವರೇ ತಗೋತಾರ ನಿಮಗೆ ಅಂತ. ನನಗಾಗಿ ಇನ್ನೂ ಸ್ವಲ್ಪ ಲೈಕ್ ನಾನು ಮರ್ತೇ ಹೋಗಿದ್ದೀನಿ, ಅವ್ರು ಏನಕ್ಕೆ ಮಾತಾಡ್ಸಿದ್ರು ಅಂತ ನಾನು ಅದು ಯೋಚನೆ ಮಾಡ್ತಾಯಿಲ್ಲ. ಲೈಕ್ ಇವ್ರಿಗೆ ನಮ್ಮ ಟೀಚರ್ಸ್ ಗೊತ್ತಲ್ಲ ಅಂತ ಆ ಥರದಲ್ಲಿ, ಓ ಇವ್ರು ಒಳ್ಳೆಯವರಾಗಿರ್ತಾರೆ ಅಂತ ನಾನು ರಿಪ್ಲೈ ಮಾಡ್ತಾನೆ ಇದ್ದೀನಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನನಗೆ ಹಿ ಈಸ್ ಟ್ರೈಯಿಂಗ್ ಟು ಫ್ಲರ್ಟ್ ವಿತ್ ಮೀ. ಅವ್ನು ಹೇಳ್ತಾನೆ, ಐ ಸಾ ಯು ನಿಯರ್ ದ ಕಾಲೇಜ್ ಗೇಟ್, ಐ ಕಾಲ್ಡ್ ಯು ಬಟ್ ಯು ಡಿಂಟ್ ನೋಟಿಸ್ ಅಂತ. ಅವ್ನು ಹಿಂಗೆ ಫುಲ್ ಇಂಗ್ಲೀಷಲ್ಲೇ ಮಾತಾಡಿದ್ದು. ಈ ವಾಸ್ ಅ ಮುಸ್ಲಿಮ್ ಗಾಯ್. ನಾನು ಯಾರು ಟೆಲ್ ಮೀ ಅಂತ ಅಂದೆ. ಅದಕ್ಕೂ ಅಂದರೆ ಅಷ್ಟು ನನ್ನ ಫಾಲೋ ಮಾಡಿಕೊಂಡು, ಅದು ಒನ್ ವೇ ಇತ್ತು. ಅದಕ್ಕೆ ಅವರು ಉಲ್ಟಾ ಬಂದು ನಾನು ಯಾವ ಡೈರೆಕ್ಷನಲ್ಲಿ ಹೋಗ್ತಿದ್ದೆ ಅದ್ರ ಅಪೋಸಿಟ್ ಡೈರೆಕ್ಷನಲ್ಲಿ ಗಾಡಿ ಪಾರ್ಕ್ ಮಾಡ್ಕೊಂಡು ನಿಂತಿದ್ದು. ನಾನು ಆಗಲೂ ಅದೇ ಅಂದ್ಕೊಂಡೆ, ಏನೋ ಕೇಳೋಕ್ಕೆ ಅಂತ ನಾನು ಇನ್ನೂ ಅಲ್ಲೇ ನಿಂತಿದ್ದೆ ಎಲ್ಲದಕ್ಕೂ ಆನ್ಸರ್ ಮಾಡಿಕೊಂಡು. ಐ ಸಾ ಯು ದೇರ್, ಯು ಆರ್ ಸೋ ಪ್ರಿಟಿ, ದಟ್ಸ್ ವೈ ಐ ಕೇಮ್ ಟು ಟಾಕ್ ಟು ಯು ಅಂತ. ಐ ಆಮ್ ನಾಟ್ ಫ್ಲೆಕ್ಸಿಂಗ್, ಬಟ್ ಅವ್ನು ಹೇಳಿದ್ದಿದೆ. ಇದ್ರ ಬಗ್ಗೆ ಇನ್ನೊಂಚೂರು ಮುಂದೆ ಹೇಳ್ತೀನಿ, ಬಟ್ ಅವ್ನು ಹೇಳಿದ್ದಿದೆ. ನನಗೆ ಆ ಪ್ರಿಟಿ ಅನ್ನೋ ವರ್ಡ್ ಬಂದಮೇಲೆ ಫ್ಲ್ಯಾಶ್ ಆಯಿತು ದಟ್ ಹಿ ಈಸ್ ನಾಟ್ ಫಾರ್ ಸಮಥಿಂಗ್ ಎಲ್ಸ್, ಈಸ್ ಲೈಕ್ ಫ್ಲರ್ಟಿಂಗ್ ಅಂತ. ಆಗ ನಾನು ಅಂದೆ, ಐ ಆಮ್ ಗೆಟಿಂಗ್ ಟೈಮ್, ಓಕೆ ಬಾಯ್ ಅಂತ ಅಂದೆ. ಅದಕ್ಕೆ ನೋ ವೇಟ್, ಐ ವಾಂಟ್ ಟು ಟಾಕ್ ಅಂದ. ನಾನು ಆಗ ಅಂದ್ಬಿಟ್ಟು ಹಿಂಗೆ ಬಂದುಬಿಟ್ಟೆ. ಕೆಲವೊಂದು ವಿಷಯನ ನಾವು ಪೇರೆಂಟ್ಸ್ ಹತ್ರ ಹೇಳೋಕ್ಕಾಗಲ್ಲ. ಸೊ ನಾನು ಬಂದ ತಕ್ಷಣ ನನ್ನ ಫ್ರೆಂಡ್ಗೆ ಹೇಳಿದೆ, ಮನೆಗೆ ಬಂದ ತಕ್ಷಣ ನನ್ನ ಫ್ರೆಂಡ್ಗೆ ಹೋಗಿ ಹೇಳಿದೆ. ಅವಳ ಮನೆ ಪಕ್ಕದ ಬಿಲ್ಡಿಂಗ್. ಸೊ ಅವಳಿಗೆ ಓಡೋಗಿ ಹೇಳಿದೆ, ಇದು ಆ್ಯಸ್ ವೆಲ್ ಆಸ್ ಒಳ್ಳೆ ಕೆಲಸ ಆ್ಯಸ್ ವೆಲ್ ಆಸ್ ಕೆಟ್ಟ ಕೆಲಸ ಹುಡುಗಿರು ಮಾಡೋದು ಎಲ್ಲ ಹೋಗಿ ಫ್ರೆಂಡ್ಸ್ ಹತ್ರ ಹೇಳೋದು. ಸೊ ಹೇಳಿದೆ. ಅವಳು ಓದ್ತಾ ಇರೋದು ನನ್ನ ಪಕ್ಕದಲ್ಲಿ 2 ಕಾಲೇಜ್ ಇದೆ ಅನ್ನಲ್ಲ, ನಮ್ಮ ಕಾಲೇಜ್ ಪಕ್ಕ 2 ಕಾಲೇಜ್, ಅದರಲ್ಲಿ ಒಂದು ಕಾಲೇಜಲ್ಲಿ ಅವಳು ಓದ್ತಾ ಇರೋದು. ಅವಳು ನಾನು ಒಂಚೂರು ಹೇಳಿದ ತಕ್ಷಣವೇ ಅವಳು ಆ ಹುಡ್ಗನ ಹೆಸರು ಹೇಳಿದ್ಲು, ಆ ಹುಡ್ಗನ ಹೇರ್ ಸ್ಟೈಲ್ ಬಗ್ಗೆನೂ ಹೇಳ್ಬಿಟ್ಲು. ನನಗೆ ಫುಲ್ ಶಾಕ್ ಆಗೋದೆ, ಹೆಂಗೆ ಇವಳು ಇಷ್ಟು ಪರ್ಫೆಕ್ಟಾಗಿ ಹೇಳಿದ್ಲು ಅಂದರೆ, ಅಲ್ಲೇ ಅವ್ನು ನನಗೂ ಇದೇ ಥರ ಬಂದು ಹೇಳಿದ್ದ, ನನಗೂ ಇದೇ ಥರ ಬೈಕ್ನ ಇದು ಮಾಡಿ ಮಾತಾಡ್ಸಿದ್ದ. ನನಗೆ ಫುಲ್ಲು ನಾನು ಇನ್ನೂ ಬ್ಲ್ಯಾಂಕ್ ಆಗೋದೆ. ಬಿಕಾಸ್ ಈ ಥರನೂ ಮಾಡ್ತಾರಾ? ಸೇಮ್ ನನ್ನ ಜೊತೆ ಯಾವ ಪ್ಯಾಟ್ರನಲ್ಲಿ ಮಾತಾಡೋನೆ ಆ ಥರ ಪ್ಯಾಟ್ರನಲ್ಲಿ ಅವಳ ಜೊತೆನೂ ಮಾತಾಡೋನೆ. ಲೈಕ್ ಇದೇ ಕೆಲಸ. ನಾವು ಒಂದು ಹುಡುಗ
ಒಂದು ಹುಡುಗಿರಿಗೋಸ್ಕರನೇ ನಿಂತ್ಕೊಂಡು ಒಂದು ಪ್ಯಾಟ್ರನ್ ಕ್ರಿಯೇಟ್ ಮಾಡ್ಕೊಂಡು ಮಾತಾಡ್ಸೋದು. ಯಪ್ಪ ಅದೊಂಥರ ನನಗೆ ಸ್ಟಿಲ್ ಅದು ನನಗೇನು ಎಫೆಕ್ಟ್ ಮಾಡಲಿಲ್ಲ, ಅವ್ನು ನನಗೇನು ಪ್ರಾಬ್ಲಮ್ ಮಾಡಲಿಲ್ಲ ನೆಕ್ಸ್ಟ್ ಡೇಯಿಂದ. ಬಟ್ ನನಗೆ ಅದೇನೋ ಒಂಥರ ಭಯ, ಕೋಪ, ಇನ್ಸೆಕ್ಯೂರಿಟೀಸ್ ಕ್ರಿಯೇಟ್ ಮಾಡಿಬಿಡ್ತು. ಈ ಥರನೂ ಇರ್ತಾರಾ? ಅವ್ನು ನೋಡೋಕ್ಕಷ್ಟು ವೆಲ್ ಎಜುಕೇಟೆಡ್, ವೆಲ್ ಡ್ರೆಸ್ಡ್ ಆಗಿದ್ದ, ಒಳಗಡೆ ನೋಡಿದ್ರೆ ಈ ಥರ ಎಲ್ಲ ಇರುತ್ತಾ? ಸೊ ಈಗ ನಾನೇನೋ ಅವ್ನು ಹೇಳಿದ ತಕ್ಷಣ ನನಗೆ ಅಲ್ಲೇ ಪ್ರಿಟಿ ಅಂದಾಗಲೇ ಏನೋ ಒಂದು ಸೆಕೆಂಡ್ ನೋಡಿದ ತಕ್ಷಣ ನನ್ನ ಫಾಲೋ ಮಾಡ್ಕೊಂಡು ಮಾತಾಡಿಸ್ತಾ ಅಂದಮೇಲೆ ಅವ್ನಿಗೆ ಇನ್ನೂ ಎಷ್ಟು ಜನ ಹುಡ್ಗಿರು ಇಷ್ಟ ಆಗೋಲ್ಲ, ಇನ್ನೂ ಎಷ್ಟು ಜನ ನಿಂಗೆ ಫಾಲೋ ಮಾಡ್ಕೊಂಡು ಮಾತಾಡ್ಸಲ್ಲ. ಈ ಲಾಜಿಕ್ ನನಗೆ ಅರ್ಥ ಆಯಿತು. ನಾನು ಬೇಗ ಕ್ಯಾಚ್ ಮಾಡಿಕೊಂಡು ಐ ಇಗ್ನೋರ್ಡ್ ಹಿಮ್. ಅದೇ ಈ ನನ್ನ ಕಾಲೇಜ್ ಪಕ್ಕ ಇನ್ನೂ 2 ಕಾಲೇಜ್ ಇದೆ. ಅದ್ರಲ್ಲಿ ಒಂದು ಕಾಲೇಜ್ ನನ್ನ ಫ್ರೆಂಡ್ ಓದ್ತಿದ್ದಾಳೆ, ಇನ್ನೊಂದು ಅದ್ರ ಪಕ್ಕ ಇರೋ ಕಾಲೇಜು ಗರ್ಲ್ಸ್ ಗೌರ್ಮೆಂಟ್ ಕಾಲೇಜು. ಐ ಆಮ್ ನಾಟ್ ಟೆಲ್ಲಿಂಗ್ ಅವ್ರು ಪೆದ್ರು ಆ ಥರ, ಬಟ್ ಸಮ್ ಆರ್ ಇನ್ನೋಸೆಂಟ್ಸ್ ಅಲ್ವಾ? ಅಂದರೆ ಆಲ್ಮೋಸ್ಟ್ ಹಳ್ಳಿ ಹುಡುಗಿರೇ ಗೌರ್ಮೆಂಟ್ ಕಾಲೇಜಿಗೆ ಬರೋದು ನನ್ನ ಪ್ರಕಾರ. ಸೊ ಅವ್ರು ಸ್ವಲ್ಪ ಇನ್ನೋಸೆಂಟಾಗಿ ಇರ್ಬೋದು, ಅದೇನೋ ಗೊತ್ತಿಲ್ಲ. ಬಟ್ ಅವರೇನಾದರೂ ಅವನ ಮೇಲೆ ಅವ್ನಿಗೆ ಅವ್ರು ಸಿಕ್ಕಿ ಅವರೇನಾದರೂ ಆಸೆ ಕನಸು ಕಟ್ಕೊಂಡು ಅವ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡು ಅವ್ರನ್ನ ಬಿಟ್ಟರೆ ಆ ಫೀಲಿಂಗ್ ಹೆಂಗಿರುತ್ತೆ? ನಾನು ಆ ದಿನ ಪೂರ್ತಿ ಅದೇ ಯೋಚನೆ ಮಾಡಿದ್ದೀನಿ. ಸೊ ದ ವ್ಲಾಗ್ ಇಂಟೆನ್ಷನ್ ವಾಸ್ ಒಂದು ಈ ಥರ ಇರ್ತಾರೆ ಅಂತ ಹೇಳೋ ಮೆಸೇಜ್ ಕೂಡ. ಆ್ಯಂಡ್ ನನ್ನ ಬಗ್ಗೆ ಏನಂದರೆ ದೇವ್ರು ನಂಗೆ ಎಲ್ಲ ಕೊಟ್ಟಿದ್ರು, ಎಲ್ಲ ಥರ ನೆಮ್ಮದಿಯಾಗಿಟ್ಟಿದ್ರು. ಈ ಥರ ಇಲ್ಲದೇ ಇರೋದನ್ನ ತಂದು ಹಾಕ್ಕೊಂಡು ನಾನು ಯೋಚನೆ ಮಾಡ್ಕೊಂಡು ಬೇಜಾರು ಮಾಡ್ಕೋತೀನಿ. ಸೊ ಎಲ್ಲರ ಲೈಫಲ್ಲೂ ಎಲ್ಲ ಇರುತ್ತೆ. ಸೊ ಒಂದು ವೀಡಿಯೋ ನೋಡಿ ಏನೂ ಜಡ್ಜ್ ಮಾಡಬೇಡಿ, ಬಿ ಹ್ಯಾಪಿ ಅಷ್ಟೇ.